ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವಾಟ್ ಇಫ್ ಸೀಸನ್ 3ಯ ಮೊದಲನೇ ಎಪಿಸೋಡ್ ಆದಂತಹ ವಾಟ್ ಇಫ್ ಹಲ್ಕ್ ಫಾಟ್ ಮೆಕ್ ಅವೆಂಜರ್ಸ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಾಟ್ ಇಫ್ ಹಲ್ಕ್ ಫಾಟ್ ಮೆಕ್ ಅವೆಂಜರ್ಸ್ ಅಂದರೆ ಹಲ್ಕ್ ಏನಾದರೂ ಮೆಕ್ ಅವೆಂಜರ್ ಜೊತೆ ಫೈಟ್ ಮಾಡಿದರೆ ಅಂತ ಅರ್ಥ. ಮೆಕ್ ಅವೆಂಜರ್ಸ್ ಅಂದರೆ ಏನೂ ಅಲ್ಲ, ಐರನ್ ಮ್ಯಾನ್ ಹಲ್ಕ್ನ ಕಂಟ್ರೋಲ್ ಮಾಡೋಕ್ಕೆ ಹೇಗೆ ಹಲ್ಕ್ ಬಸ್ಟರ್ನ ರೆಡಿ ಮಾಡ್ಕೊಂಡಿದ್ನೋ ಅದೇ ರೀತಿ ಇಲ್ಲಿ ಎಲ್ಲ ಅವೆಂಜರ್ಸ್ ಹತ್ರನೂ ಹಲ್ಕ್ ಬಸ್ಟರ್ ಇರುತ್ತೆ. ಈ ಕಥೆನ ನರೇಟ್ ಮಾಡೋದು ವಾಚರ್. ಇವನು ಎಲ್ಲ ಕತೆ ನೋಡ್ತಾ ನಮಗೆ ಈ ಕಥೆಗಳನ್ನು ನರೇಟ್ ಮಾಡ್ತಾ ಹೋಗ್ತಾನೆ. ಮೊದಲನೇ ಸೀನಲ್ಲಿ ಗೋ ಅವೆಂಜರ್ಸ್ ಹೀರೋಸ್ ಆಫ್ ಗ್ಯಾಮಾ ವಾರ್ ಅನ್ನೋ ಶೋ ತೋರಿಸ್ತಾರೆ. ಅದರಲ್ಲಿ ಗಾಡ್ಜಿಲಾ ರೀತಿ ಕಾಣೋ ಹಲ್ಕ್ನ ಸೋಲ್ಸೋಕೆ ಐರನ್ ಮ್ಯಾನ್ ಎಲ್ಲ ಅವೆಂಜರ್ಸ್ಗೂ ಮೆಕ್ ಸ್ಯೂಟ್ಸ್ನ ರೆಡಿ ಮಾಡಿಕೊಡ್ತಾನೆ. ಈ ಶೋನ ಒಂದು ಹುಡುಗಿ ಮನೆಯಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾಳೆ. ಇದ್ದಕ್ಕಿದ್ದ ಹಾಗೆ ಮನೆಯೆಲ್ಲ ನಡುಕೋಗೆ ಶುರುವಾಗುತ್ತೆ. ಮನೆ ಗೋಡೆಯೆಲ್ಲ ಮುರ್ಕೊಂಡು ಕೆಳಗೆ ಬೀಳುತ್ತೆ. ಆ ಹುಡುಗಿ ಈಚೆ ಬಂದು ನೋಡಿದಾಗ ಅವಳು ಶೋ ಅಲ್ಲಿ ನೋಡ್ತಿದ್ದ ಹಲ್ಕಾಗೆ ಕಾಣೋ ಮಾನ್ಸ್ಟರ್ ಇರುತ್ತೆ. ಆವಾಗ ನಮಗೆ ವಾಚರ್ ಗ್ಯಾಮಾ ವಾರ್ ಕತೆ ಹೇಳೋಕೆ ಶುರು ಮಾಡ್ತಾನೆ. ಅದರಲ್ಲಿ ಸ್ಯಾಮ್ ವಿಲ್ಸನ್ ಪಾರ್ಕಲ್ಲಿ ಜಾಗ್ ಮಾಡಬೇಕಾದ್ರೆ ಬ್ರೂಸ್ ಜೊತೆ ಫ್ರೆಂಡ್ ಆಗ್ತಾನೆ. ಬ್ರೂಸ್ ಬ್ಯಾನರ್ ಅಂದರೆ ಗೊತ್ತಲ್ಲ, ಹಲ್ಕ್. ಅದೇ ಬ್ರೂಸ್ ಹಲ್ಕ್ ಆದಾಗ ಕಂಟ್ರೋಲ್ ತಪ್ತಾನೆ ಅಂತ ಗೊತ್ತಾಗಿ ಸ್ಯಾಮ್ ಅವನಿಗೆ ಥೆರಪಿ, ಕೌನ್ಸಿಲ್ ಎಲ್ಲ ಕೊಡೋಕೆ ಶುರು ಮಾಡ್ತಾನೆ. ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಬ್ರೂಸ್ನ ಒಂದ್ಸಲ ಸ್ಯಾಮ್ ಒಂದು ಬೋಟಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಅಲೆಗಳು ಜಾಸ್ತಿ ಆಗಿ ಬೋಟ್ನ ಒಂದು ಪೀಸ್ ಬಂದು ಅಲ್ಲೇ ಇದ್ದ ಒಂದು ಹುಡುಗಿ ಮೇಲೆ ಬೀಳ್ತಿರ್ಬೇಕಾದ್ರೆ ಬ್ರೂಸ್ ಹೋಗಿ ಆ ಹುಡುಗಿನ ಕಾಪಾಡ್ತಾನೆ. ಆದರೆ ಆ ಪೀಸಿಂದ ಬ್ರೂಸ್ಗೆ ಏಟಾಗಿ ಅವನು ಹಲ್ಕಾಗಿ ಕನ್ವರ್ಟ್ ಆಗಿಬಿಡ್ತಾನೆ. ಸ್ಯಾಮ್ ಅವನ್ನ ಕಾಮ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದರೆ ಹಲ್ಕ್ ಒಳಗೆ ಇದ್ದ ಬ್ರೂಸ್ ಎಲ್ಲಿ ಅವನ ಕ್ಲೋಸ್ ಫ್ರೆಂಡ್ ಆದ ಸ್ಯಾಮ್ಗೆ ನೋವು ಮಾಡಿಬಿಡ್ತೀನೋ ಅನ್ನೋ ಭಯದಲ್ಲಿ ಅಲ್ಲಿಂದ ಜಂಪ್ ಮಾಡಿ ಹೋಗ್ಬಿಡ್ತಾನೆ. ಬ್ರೂಸ್ಗೆ ಗ್ಯಾಮಾ ರೇಸ್ ಸೇರಿ ಹಲ್ಕ್ ಆಗಿರೋದ್ರಿಂದ ಮತ್ತೆ ಅದೇ ಗ್ಯಾಮಾ ರೇಸ್ ಬ್ರೂಸ್ ಮೇಲೆ ಪ್ರಯೋಗ ಮಾಡಿದ್ರೆ ಬ್ರೂಸ್ ನಾರ್ಮಲ್ ಆಗ್ತಾನೆ ಅಂತ ಅಂದ್ಕೊಂಡು ಬ್ರೂಸ್ ಅವನ ಮೇಲೆ ಅವನೇ ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡ್ಕೋತಾನೆ. ಆದರೆ ಈ ಸಾರಿ ಬ್ರೂಸ್ ಬಾಡಿಯಿಂದ ಒಂದು ಮಾನ್ಸ್ಟರ್ ಈಚೆ ಬರುತ್ತೆ. ಅದನ್ನ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಸಿಟಿ ಒಳಗೆ ಬರುತ್ತೆ. ಅದ್ರ ಬಾಡಿಯಿಂದ ಎಷ್ಟೊಂದು ಮಾನ್ಸ್ಟರ್ಸ್ ಈಚೆ ಬಂದು ಪ್ರಪಂಚನ ನಾಶ ಮಾಡೋಕೆ ಶುರು ಮಾಡ್ತಾವೆ. ಆವಾಗ ಆ ಮಾನ್ಸ್ಟರ್ನ ನಿಲ್ಲಿಸಬೇಕು ಅಂದರೆ ಎಲ್ಲ ಅವೆಂಜರ್ಸ್ಗೂ ಹಲ್ಕ್ ಬಸ್ಟರ್ ಬೇಕು ಅಂತ ಐರನ್ ಮ್ಯಾನ್ ಎಲ್ಲ ಅವೆಂಜರ್ಸ್ಗೂ ಹಲ್ಕ್ ಬಸ್ಟರ್ನ ರೆಡಿ ಮಾಡಿಕೊಟ್ಟು ಯುದ್ಧಕ್ಕೆ ಹೋಗ್ತಾರೆ. ಆದರೆ ಎಲ್ಲ ಅವೆಂಜರ್ಸ್ ಸತ್ತೋಗ್ತಾರೆ. ಅವರ ಮುಂದಿನ ಪೀಳಿಗೆ ಆದ ಸ್ಯಾಮ್ ವಿಲ್ಸನ್ನ ಕ್ಯಾಪ್ಟನ್ ಅಮೇರಿಕಾ ಆಗ್ತಾನೆ. ಬಕ್ಕಿ ಬನ್ಸ್ ಮತ್ತು ಮೋನಿಕಾ ರ್ಯಾಂಬೋ ಜೊತೆ ಸೇರಿ ಎಲ್ಲ ಮಾನ್ಸ್ಟರ್ನು ಕೊಲ್ತಾರೆ. ಎಲ್ಲ ಮಾನ್ಸ್ಟರ್ನು ಕೊಂದಿದ್ದೀವಿ ಅಂತ ಅನ್ಕೋತಾರೆ. 10 ವರ್ಷ ಕಳೆಯುತ್ತೆ ಗ್ಯಾಮಾ ವಾರ್ ಆಗಿ. ಅವಾಗ ನೀರಲ್ಲಿ ಬಿದ್ದಿದ್ದ ಆ ಮಾನ್ಸ್ಟರಿಂದ ಮತ್ತೆ ಚಿಕ್ಕ ಚಿಕ್ಕ ಮಾನ್ಸ್ಟರ್ಗಳು ಬಂದು ಭೂಮಿ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾವೆ. ಆವಾಗ ಸ್ಯಾಮ್ ವಿಲ್ಸನ್ ಎಲ್ಲ ಸೂಪರ್ ಹೀರೋ ಜೊತೆ ಒಂದು ಮೀಟಿಂಗ್ ಮಾಡ್ತಾನೆ. ಅದರಲ್ಲಿ ಶಾಂಗ್ಚಿ, ರೆಡ್ ಗಾರ್ಡಿಯನ್ ಮತ್ತು ಅವನ ಹೆಂಡತಿ ಮಿಲೆನಾ ಮತ್ತು ಇನ್ನೊಂದಿಬ್ಬರು ಇರ್ತಾರೆ. ಅಲ್ಲಿ ಮೋನಿಕಾ ಬ್ರೂಸ್ನ ಹೆಲ್ಪ್ ತಗೊಳ್ಳೋಣ ಅಂತ ಸ್ಯಾಮ್ಗೆ ಅಡ್ವೈಸ್ ಮಾಡ್ತಾಳೆ. ಆದರೆ ಸ್ಯಾಮ್ ಅದಕ್ಕೆ ಒಪ್ಪದೆ, ನಾವು ಆಲ್ರೆಡಿ ಒಂದ್ಸಲ ಈ ವಾರ್ನ ಗೆದ್ದಿದ್ದೀವಿ, ಈ ಸಲ ಕೂಡ ಗೆಲ್ತೀವಿ ಅಂತ ಹೇಳ್ತಾನೆ. ಆವಾಗ ಶಾಂಗ್ಚಿ ಈ ಮಾನ್ಸ್ಟರ್ಗಳು ಎಲ್ಲಿಂದ ಬರ್ತಿದ್ದಾವೆ ಅಂತ ಕೇಳ್ತಾನೆ. ಅದಕ್ಕೆ ಮೋನಿಕಾ ಯಾವುದು ಸಿಯಿಂದ ಬರ್ತಿದ್ದಾವೆ ಅಂತ ಹೇಳ್ತಾಳೆ. ಅದಕ್ಕೆ ಸ್ಯಾಮ್ ಮೋನಿಕಾಗೆ, ಹಾಗಾದರೆ ಮೆಕ್ ಸ್ಯೂಟ್ನ ರೆಡಿ ಮಾಡ್ಕೋ, 1 ಗಂಟೆಯಲ್ಲಿ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬೇರೆ ಎಲ್ಲ ಸೂಪರ್ ಹೀರೋಸ್ಗೆ ಅವ್ರವ್ರ ಟೆರಿಟರಿನ ನೋಡ್ಕೊಳ್ಳೋಕೆ ಹೇಳಿ ಅಲ್ಲಿಂದ ಹೋಗ್ತಾನೆ. ಆವಾಗ ಮೋನಿಕಾ ಬಕ್ಕಿಗೆ ಬ್ರೂಸ್ ಎಲ್ಲಿದ್ದಾನೆ ಗೊತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಬಕ್ಕಿ, ಯಾವುದೋ ಕಾರ್ಟೂನಲ್ಲಿ ನೋಡಿದೆ, ಎಲ್ಲೋ ವಾಲ್ಕೆನೋ ಅಲ್ಲಿ ಇದಾನಂತೆ ಅಂತ ಹೇಳ್ತಾನೆ. ಅದಕ್ಕೆ ಮೋನಿಕಾ ಬ್ರೂಸ್ನ ಹುಡುಕಿ ಕರ್ಕೊಂಡು ಬರೋಕ್ಕೆ ಬಕ್ಕಿಗೆ ಹೇಳ್ತಾಳೆ. ಸ್ಯಾಮ್ ಮತ್ತೆ ಮೋನಿಕಾ ಇಬ್ರು ಗ್ಯಾಮಾ ರೇಸ್ನ ಡಿಟೆಕ್ಟ್ ಮಾಡ್ತಾ ಒಂದು ಐಲ್ಯಾಂಡ್ಗೆ ಬರ್ತಾರೆ. ಅಲ್ಲಿ ಒಂದು ಮಾನ್ಸ್ಟರ್ ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಮೋನಿಕಾ ಮತ್ತೆ ಕ್ಯಾಪ್ ಆ ಮಾನ್ಸ್ಟರ್ಗೆ ಸರಿಯಾಗಿ ಹೊಡಿತಾರೆ. ಅಷ್ಟರಲ್ಲಿ ಇನ್ನೂ 2 ಮಾನ್ಸ್ಟರ್ ಬರ್ತವೆ. ಸ್ಯಾಮ್ ಮತ್ತೆ ಮೋನಿಕಾ ಅವ್ರ ಸೂಟಿಂದ ದೊಡ್ಡ ಗನ್ ತೆಗೆದು ಶೂಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಅವ್ರು ನಿಂತಿದ್ದ ಐಸ್ ಬ್ರೇಕ್ ಆಗಿ ನೀರೊಳಗೆ ಬೀಳ್ತಾರೆ. ನೋಡಿದ್ರೆ ನೀರಿಂದ ಸಾವಿರಾರು ಮಾನ್ಸ್ಟರ್ಸ್ ಈಚೆ ಬರ್ತಾವೆ. ಸ್ಯಾಮ್ ಮತ್ತೆ ಮೋನಿಕಾ ಕೂಡ ನೀರಿಂದ ಮೇಲೆ ಬರ್ತಾರೆ. ಅವಾಗ ಆ ಮಾನ್ಸ್ಟರ್ಸ್ ಎಲ್ಲ ಸಾಲಾಗಿ ನಿಂತಿರ್ತಾರೆ. ಅಲ್ಲಿಗೆ ಬ್ರೂಸ್ ಕ್ರಿಯೇಟ್ ಮಾಡಿದ್ದ ದೊಡ್ಡ ಮಾನ್ಸ್ಟರ್ ಬರುತ್ತೆ. ಎಲ್ಲ ಮಾನ್ಸ್ಟರ್ಸ್ ಆ ದೊಡ್ಡ ಮಾನ್ಸ್ಟರ್ಸ್ ಮಾತನ್ನ ಕೇಳ್ತಾ ಇರ್ತವೆ. ಎಲ್ಲ ಒಟ್ಟಿಗೆ ಒಂದೇ ಸಲ ಸೌಂಡ್ ಮಾಡ್ತವೆ. ಆ ಸೌಂಡ್ಗೆ ಸ್ಯಾಮ್ ಮತ್ತು ಮೋನಿಕಾ ಸೂಟ್ ಹಾಳಾಗುತ್ತೆ. ಅಲ್ಲಿಂದ ಮಾನ್ಸ್ಟರ್ಸ್ ಎಲ್ಲ ನೀರೊಳಗೆ ಹೋಗ್ತವೆ. ಸ್ಯಾಮ್ ಮತ್ತು ಮೋನಿಕಾ ಅವ್ರ ಸೂಟ್ ರೆಡಿ ಮಾಡ್ತಾ ಅಲ್ಲೇ ಉಳ್ಕೋತಾರೆ. ಆವಾಗ ಮೋನಿಕಾಗೆ ಬಕ್ಕಿ ಕಾಲ್ ಮಾಡಿ, ಬ್ರೂಸ್ ಇದ್ದಾನೆ ಅಂತ ಹೇಳಿದ್ದ ಜಾಗ ಭೂಮಿ ಮೇಲೆ ಎಕ್ಸಿಸ್ಟ್ ಆಗೇ ಇಲ್ಲ, ಆದರೂ ನಾನು ಅವ್ನು ಎಲ್ಲಿದ್ದಾನೆ ಅಂತ ಹುಡುಕಿದ್ದೀನಿ, ಆದರೆ ನಾನು ಅವನ ಜೊತೆ ಮಾತಾಡೋಕೆ ಆಗಲ್ಲ ಅಂತ ಹೇಳ್ತಾನೆ. ಆವಾಗ ಮೋನಿಕಾ ಸ್ಯಾಮ್ ಹತ್ರ ಬಂದು, ನಾವು ಇವಾಗ ಆ ಮಾನ್ಸ್ಟರ್ಸ್ನ ನಿಲ್ಲಿಸಬೇಕು ಅಂದರೆ ನಮಗೂ ಒಂದು ಮಾಸ್ಟರ್ ಬೇಕು, ನೀನು ಹೋಗಿ ಬ್ಯಾನರ್ನ ಕರ್ಕೊಂಡು ಬರಬೇಕು ಅಂತ ಹೇಳ್ತಾಳೆ. ಮೊದಲಿಗೆ ಸ್ಯಾಮ್ ಆಗಲ್ಲ ಅಂದರೂ ಕಡೆಗೆ ಒಪ್ಕೊಂಡು ಬಕ್ಕಿಯಿಂದ ಲೊಕೇಶನ್ ಕಳಿಸ್ಕೊಂಡು ಬ್ರೂಸ್ ಇರೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಬ್ರೂಸ್ ಸಿಗ್ತಾನೆ. ಬ್ರೂಸ್ ಸ್ಯಾಮ್ನ ಅವ್ನು ಚಿಕ್ಕದಾಗಿ ಮಾಡ್ಕೊಂಡಿರೋ ಮನೆ ಕರ್ಕೊಂಡು ಹೋಗ್ತಾನೆ. ಅದು ಒಂದು ನಿರ್ಜನ ಪ್ರದೇಶ ಆಗಿರುತ್ತೆ. ಸ್ಯಾಮ್ ಬ್ಯಾನರ್ಗೆ ಆ ಮಾನ್ಸ್ಟರ್ಸ್ ಮತ್ತೆ ಬಂದಿದ್ದಾವೆ, ಅವುಗಳನ್ನ ಸೋಲಿಸಬೇಕು ಅಂದರೆ ನಮಗೂ ಒಂದು ಗ್ಯಾಮಾ ಬೀಸ್ಟ್ ಬೇಕು ಅಂತ ಹೇಳ್ತಾನೆ. ಗ್ಯಾಮಾ ಬೀಸ್ಟ್ ಅಂದರೆ ಗೊತ್ತಲ್ಲ, ಹಲ್ಕ್ ಅಂತ. ಆದರೆ ಬ್ಯಾನರ್ ಸ್ಯಾಮ್ ಜೊತೆ ಹೋಗೋಕ್ಕೆ ಒಪ್ಕೊಳ್ಳಲ್ಲ. ಆದರೆ ಬ್ಯಾನರ್ ಇಷ್ಟು ದಿನದಿಂದ ಒಂದು ವೆಪನ್ ಕಂಡುಹಿಡ್ದಿರ್ತಾನೆ. ಅದನ್ನ ಸ್ಯಾಮ್ಗೆ ತೋರಿಸಿ, ಇದು ಮೈಟಿ ಅವೆಂಜರ್ಸ್ ಪ್ರೋಟೋಕಾಲ್ ಅಂತ, ಇದರಿಂದ ನೀವು ಆ ಮಾನ್ಸ್ಟರ್ಸ್ನ ಸೋಲಿಸ್ಬೋದು ಅಂತ ಹೇಳ್ತಾನೆ.
ಬ್ಯಾನರ್ ಯಾಕಪ್ಪ ಆ ಪ್ರೋಟೋಕಾಲ್ನ ರೆಡಿ ಮಾಡಿರ್ತಾನೆ ಅಂದರೆ ಯಾವತ್ತಾದರೂ ಅವ್ನು ಪೂರ್ತಿ ಕಂಟ್ರೋಲ್ ಹಲ್ಕ್ ಕೈಗೆ ಹೋದರೆ ಯಾರು ಹಲ್ಕ್ನ ಸೋಲ್ಸೋಕೆ ಆಗಲ್ಲ. ಅವಾಗ ಆ ವೆಪನಿಂದ ಅವೆಂಜರ್ಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡಿರ್ತಾನೆ. ಸರಿ ಅಂತ ಸ್ಯಾಮ್ ಆ ಪೆನ್ಡ್ರೈವ್ ತೊಗೊಂಡು ಫ್ಲೈ ಮಾಡ್ತಾ ಬರ್ತಾನೆ. ಅವಾಗ ಮೋನಿಕಾ ಸ್ಯಾಮ್ಗೆ ಕಾಲ್ ಮಾಡ್ತಾಳೆ. ಅವಳಿಗೆ ಬ್ಯಾನರ್ ಬರ್ತಿಲ್ಲ ಅಂತ ಗೊತ್ತಾಗುತ್ತೆ. ಆದರೆ ಮೋನಿಕಾ ಎಲ್ಲ ಸೂಪರ್ ಹೀರೋಸ್ನು ಕರ್ಕೊಂಡು ಮಾಸ್ಟರ್ಸ್ ಅಟ್ಯಾಕ್ ಮಾಡಬೇಕು ಅಂದ್ಕೊಂಡಿರೋ ಸಿಟಿ ಕಡೆ ಬರ್ತಾ ಇರ್ತಾಳೆ. ಸ್ಯಾಮ್ ಅವಳಿಗೆ ಬ್ಯಾನರ್ ಕೊಟ್ಟಿದ್ದ ವೆಪನ್ ಬಗ್ಗೆ ಹೇಳ್ತಾನೆ. ಆದರೆ ರೆಡ್ ಗಾರ್ಡಿಯನ್ ಏನಾದರೂ ಬ್ಯಾನರ್ ನಮಗೆ ಮೋಸ ಮಾಡ್ತಿದ್ರೆ ನಾವೆಲ್ಲ ಸತ್ತೋಗ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಸ್ಯಾಮ್ ಹೇಗಿದ್ರೂ ಸಾಯ್ತೀವಿ, ಇದನ್ನ ಟ್ರೈ ಮಾಡಿಬಿಡೋಣ, ನನಗೆ ಬ್ಯಾನರ್ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾನೆ. ಮಾಸ್ಟರ್ಸ್ ಎಲ್ಲ ಸಿಟಿ ಕಡೆ ಬರ್ತಾವೆ. ಅಷ್ಟರಲ್ಲಿ ಮಿಲಿಟರಿ ಸಿಟಿ ಎಲ್ಲ ಎವ್ಯಾಕ್ಯುಯೇಟ್ ಮಾಡಿರ್ತಾರೆ. ಮೋನಿಕಾ ಎಲ್ಲ ಸೂಪರ್ ಹೀರೋಸ್ಗೂ ಸ್ಯಾಮ್ ಬರೋವರೆಗೂ ಈ ಮಾಸ್ಟರ್ಸ್ನ ಹಾರ್ಬರಲ್ಲೇ ತಡೆದು ನಿಲ್ಲಿಸಬೇಕು ಅಂತ ಹೇಳ್ತಾಳೆ. ಎಲ್ಲ ಮಾಸ್ಟರ್ಸ್ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ನಮ್ಮ ಸ್ಯಾಮ್ ಕೂಡ ಬರ್ತಾನೆ. ಎಲ್ಲ ಫ್ಲೈ ಮಾಡ್ತಾ ಮೇಲ್ ಹೋಗ್ತಾರೆ. ಎಲ್ಲ ಮೇಲೋದ್ಮೇಲೆ ಎಲ್ಲರೂ ಮೆಕ್ ಸೂಟ್ ಒಂದಾಗಿ ಎಲ್ಲ ಒಂದಾಗ್ತಾರೆ. ಒಂದು ದೊಡ್ಡ ರೋಬೋ ಆಗುತ್ತೆ. ಅವರೆಲ್ಲರೂ ಅವ್ರ ಪವರ್ ಯೂಸ್ ಮಾಡಿ ಅಲ್ಲಿರೋ ಮಾನ್ಸ್ಟರ್ನ ಕೊಲ್ಲೋಕೆ ಶುರು ಹಚ್ಕೊಳ್ತಾರೆ. ಕಡೆಗೆ ಆ ದೊಡ್ಡ ಮಾನ್ಸ್ಟರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದರೆ ಆ ಮಾನ್ಸ್ಟರ್ ಗ್ಯಾಮಾ ರೇಡಿಯೇಷನ್ ಜಾಸ್ತಿ ಆಗಿ ಅವೆಂಜರ್ಸ್ ಮೆಕ್ ಸೂಟ್ ಜೊತೆ ಕೆಳಗೆ ಬೀಳ್ತಾರೆ. ಆವಾಗ ಮೋನಿಕಾಗೆ ಆಕಾಶದಲ್ಲಿ ಏನೋ ಬರ್ತಿದೆ ಅಂತ ಗೊತ್ತಾಗುತ್ತೆ. ನೋಡಿದ್ರೆ ಬ್ರೂಸ್ ಬ್ಯಾನರ್. ಬ್ರೂಸ್ ಅವನಿದ್ದ ಜಾಗದಲ್ಲಿ ಇದ್ದ ಒಂದು ಬಾಂಬ್ಗೆ ಗ್ಯಾಮಾ ರೇಡಿಯೇಷನ್ನ ಫಿಲ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅದಕ್ಕೆ ಕ್ಯಾಪ್ ಈ ಸಿಟಿ ಅಷ್ಟು ಗ್ಯಾಮಾ ರೇಡಿಯೇಷನ್ನ ತಡ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಕಿಯಾ ಅವನು ಗ್ಯಾಮಾ ರೇಡಿಯೇಷನ್ನ ಸಿಟಿ ತುಂಬ ಸ್ಪ್ರೆಡ್ ಮಾಡ್ತಿಲ್ಲ, ಅದನ್ನ ಅಬ್ಸರ್ವ್ ಮಾಡ್ಕೋತಿದ್ದಾನೆ ಅಂತ ಹೇಳ್ತಾಳೆ. ಆದರೂ ಕ್ಯಾಪ್ ಬ್ರೂಸ್ಗೆ ಬೇಡ ಅಂತ ಹೇಳುತ್ತಾನೆ. ಆದರೂ ಬ್ರೂಸ್ ಆ ಬಾಂಬ್ ಜೊತೆ ಸಿಟಿಗೆ ಬೀಳ್ತಾನೆ. ಅದರಲ್ಲಿರೋ ಗ್ಯಾಮಾ ರೇಡಿಯೇಷನ್ಸ್ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಗಾಡ್ಜಿಲ್ಲಾ ರೀತಿ ಆಗ್ತಾನೆ. ಆಮೇಲೆ ಮಾನ್ಸ್ಟರ್ಗೂ ಹಲ್ಕ್ಗೂ ಫೈಟ್ ನಡೆಯುತ್ತೆ. ಇಬ್ಬರು ಸಖತ್ತಾಗಿ ಫೈಟ್ ಮಾಡ್ತಾರೆ. ಆದರೆ ಆ ಮಾಸ್ಟರ್ ಹಲ್ಕ್ಗೆ ಚೆನ್ನಾಗಿ ಹೊಡೆದ್ಬಿಡುತ್ತೆ. ಆವಾಗ ಸ್ಯಾಮ್ ಅವ್ನ ಮೆಕ್ಸೂಟ್ ಕೈನ ಆ ಮಾಸ್ಟರ್ಗೆ ಹೊಡೆಯೋ ರೀತಿ ಫೈರ್ ಮಾಡ್ತಾನೆ. ಆ ಗ್ಯಾಪಲ್ಲಿ ಹಲ್ಕ್ ಮೇಲೆ ಎದ್ದು ಸೇಮ್ ಗಾಡ್ಜಿಲ್ಲಾ ರೀತಿ ಬಾಯಿಂದ ಗ್ಯಾಮಾ ರೇಡಿಯೇಷನ್ನ ಫೈರ್ ಮಾಡಿ ಮಾಸ್ಟರ್ನ ಸಾಯಿಸಿ ಆ ಗ್ಯಾಮಾ ರೇಡಿಯೇಷನ್ನ ಮತ್ತೆ ಎಲ್ಲನೂ ವಾಪಸ್ ಹೇಳ್ಕೊಳ್ತಾನೆ. ಅಲ್ಲಿರೋ ಚಿಕ್ಕ ಚಿಕ್ಕ ಮಾಸ್ಟರ್ಸ್ ಎಲ್ಲ ಹಲ್ಕ್ಗೆ ತಲೆಬಾಗಿ ನಿಲ್ತಾವೆ. ಆಮೇಲೆ ಹಲ್ಕ್ ಅವೆಂಜರ್ಸ್ ಕಡೆ ಬರ್ತಾ ಇರ್ತಾನೆ. ಅದನ್ನ ನೋಡಿ ಮೂನ್ ನೈಟ್ ಸೂಟಲ್ಲಿರೋ ಎಲ್ಲ ಗನ್ ಓಪನ್ ಮಾಡ್ತಾನೆ. ಆದರೆ ಕ್ಯಾಪ್ ಬೇಡ ಅಂತ ಹೇಳಿ ಹಲ್ಕ್ ಹತ್ರ ಹೋಗ್ತಾನೆ. ಹಲ್ಕ್ ಒಳಗೆ ಇರೋ ಬ್ಯಾನರ್ ಜೊತೆ ಮಾತಾಡ್ತಾನೆ. ಹಲ್ಕ್ ಅವೆಂಜರ್ಸ್ಗೆ ಏನೂ ಮಾಡದೆ ಎಲ್ಲ ಮಾಸ್ಟರ್ಸ್ನು ಕರ್ಕೊಂಡು ನೀರೊಳಗೆ ಹೋಗಿ ಒಂದು ಐಲ್ಯಾಂಡ್ಗೆ ಹೋಗಿಬಿಡುತ್ತೆ. ಅಲ್ಲಿಗೆ ಎಪಿಸೋಡ್ 1 ಮುಗಿಯುತ್ತೆ. ಎಪಿಸೋಡ್ 2 ಜೊತೆ ನಾಳೆ ಸಿಗ್ತೀನಿ. ಜೈ ಕರ್ನಾಟಕ.